ಸ್ನೇಹಿತರೆ, ಯೂಟ್ಯೂಬಲ್ಲಿ ಬ್ಲಾಗಿಂಗ್ ರಿಲೇಟೆಡ್ ತುಂಬಾ ವಿಡಿಯೋಸ್ಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಆ ವಿಡಿಯೋಸ್ಗಳನ್ನ ನೋಡ್ಕೊಂಡು ನೀವು ಬ್ಲಾಗನ್ನ ಸ್ಟಾರ್ಟ್ ಮಾಡ್ತೀರಾ. ಸೊ ಅರ್ಧಂಬರ್ಧ ಅವ್ರು ಹೇಳ್ದಂಗೆ ಏನೇನೋ ಮಾಡ್ತೀರಾ. ಸೊ ಲಾಸ್ಟಿಗೆ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಿಮಗೆ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಸಿಗಲ್ಲ. ಅದೇ ರೀತಿ ನಿಮ್ಮ ಒಂದು ಬ್ಲಾಗ್ ರ್ಯಾಂಕ್ ಕೂಡ ಆಗಲ್ಲ. ಸೊ ನಾವು ಗೂಗಲ್ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಅದು ತುಂಬಾ ಜನ ಹೇಳಿರ್ತಾರೆ. ಸೊ ಅವರೆಲ್ಲ ನಿಮ್ಗೆ ಏನಪ್ಪಾ ಅಂತಂದ್ರೆ ಅವರ ಒಂದು ಏನ್ ಹೇಳ್ತಾರಲ್ಲ ಕಾಪಿ ಪೇಸ್ಟ್ ಅನ್ನೋದು. ಸೊ ಕಾಪಿ ಪೇಸ್ಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಬ್ಲಾಗ್ ಗೂಗಲ್ ಆಡ್ಸೆನ್ಸ್ಗೆ ಅಪ್ರೂವ್ ಸಿಗಲ್ಲ, ಸಿಗೋಕ್ಕೂ ಚಾನ್ಸ್ ಕೂಡ ಇಲ್ಲ. ಸೊ ಆ ಕಾಪಿ ಪೇಸ್ಟ್ ಮತ್ತೆ ಏನಕ್ಕೆ ಹೇಳ್ತಾರೆ? ಸೊ ಅವರ ಬ್ಲಾಗ್ ನಡಿಬೇಕಲ್ವಾ. ಸೊ ನೀವು ಕೂಡ ಒಂದು ಬ್ಲಾಗಿಂಗ್ಗೆ ಇಳಿದಾದ್ಮೇಲೆ ಸೊ ಅವರ ಒಂದು ಒಂದು ಕಾಂಪಿಟೇಟರ್ ಆಗಿ ಬಿಡ್ತೀರಾ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಕಾಪಿ ಪೇಸ್ಟ್ ಅನ್ನೋದನ್ನ ಕಂಪಲ್ಸರಿಯಾಗಿ ಹೇಳೇ ಹೇಳ್ತಾರೆ. ಸೊ ಏನಕ್ಕೆ ಕಾಪಿ ಪೇಸ್ಟ್ ಹೇಳ್ತಾರೆ ಅಂತಂದ್ರೆ ಸಿಂಪಲ್ ಈಸಿ ಕೆಲಸ. ಅಲ್ಲಿ ಕಾಪಿ ಮಾಡೋದು, ಇಲ್ಲಿ ಪೇಸ್ಟ್ ಮಾಡೋದು. ಸೊ ಮಾಡ್ಕೊಂಡು ಹೋಗ್ಲಿ. ಅವ್ರಿಗೇನಪ್ಪಾ ಅಂತಂದ್ರೆ ಅವರ ಒಂದು ಹೋಸ್ಟಿಂಗ್ ಅಥವಾ ಡೊಮೇನ್ ಏನೊಂದು ಅಫಿಲಿಯೇಟ್ ಇರುತ್ತಲ್ಲ, ಸೊ ಅದು ಸೇಲ್ ಆಗಬೇಕು, ಅವ್ರಿಗೆ ಕಮಿಷನ್ ಬರಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಇರಲ್ಲ ಅವ್ರಿಗೆ. ಸೊ ನೀವು ಕಾಪಿ ಪೇಸ್ಟ್ ಮಾಡ್ಕೊಂಡು ಏನಾದರೂ ಮಾಡ್ಕೊಳ್ಳಿ. ಸೊ ಈ ತರ ಒಂದು ಏನಂತಂದ್ರೆ ಬೇರೆ ಬೇರೆ ವಿಡಿಯೋಸ್ಗಳಲ್ಲಿ ಅಂದ್ರೆ ಕಾಪಿ ಪೇಸ್ಟ್ ಏನ್ ಮಾಡ್ಕೊಂಡು ಹೇಳ್ತಾರಲ್ಲ, ಸೊ ಅದು 100% ಆಗಿ ಅದೇ ತರ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಆ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ನೀವು ಏನ್ ಮಾಡ್ತೀರಪ್ಪ ಅಂತಂದ್ರೆ ಆ ಒಂದು ಅವ್ರು ಕೊಟ್ಟಿರುವಂತ ಲಿಂಕ್ ಇಂದ ಬೈ ಮಾಡ್ತೀರಾ. ಬೈ ಮಾಡ್ಬಿಟ್ಟು ಏನ್ ಮಾಡ್ತೀರಾ, ನಿಮ್ಮ ಒಂದು ಬ್ಲಾಗ್ ಅನ್ನ ಸೆಟ್ ಮಾಡ್ಕೊಂಡು ಅವ್ರು ಹೇಳಿರೋ ತರ ಏನ್ ಮಾಡ್ತೀರಪ್ಪ ಅಂತಂದ್ರೆ ಕಾಪಿ ಪೇಸ್ಟ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ನಮ್ ಜನಗಳಿಗೆ ಏನಪ್ಪಾ ಅಂತಂದ್ರೆ ಸೊ ಶಾರ್ಟ್ ಆಗಿ ಬರ್ಬೇಕು ಎಲ್ಲ. ಸೊ ಅಂದ್ರೆ ತುಂಬಾ ಬೇಗನೆ ಸಿಗ್ಬೇಕು ಎಲ್ಲ. ಸೊ ಒಳ್ಳೇದು ಯಾವುದೇ ಇದ್ರೂನು ತುಂಬಾ ಒಂದು ಟೈಮ್ ತಗೊಂಡೇ ಸಿಗುತ್ತೆ. ಸೊ ಬೇಗ ಯಾವ್ದು ಸಿಗುತ್ತೆ ನೋಡಿ, ಸೊ ಅದು ಬೇಗನೆ ಹೋಗುತ್ತೆ ಅನ್ನೋ ಒಂದು ಮಾತು ದೊಡ್ಡವರು ತುಂಬಾ ಚೆನ್ನಾಗೇ ಹೇಳಿದ್ದಾರೆ. ಸೊ ಇವಾಗ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ನಾವೆಲ್ಲ ಸೊ ಅವ್ರು ಹೇಳ್ದಂಗೆ ಕಾಪಿ ಮಾಡ್ತೀವಿ, ಪೇಸ್ಟ್ ಮಾಡ್ತೀವಿ, ಕಾಪಿ ಪೇಸ್ಟ್ ಎಷ್ಟು ದಿವಸ ಮಾಡ್ತೀವಿ? 3 ತಿಂಗಳು, 6 ತಿಂಗಳು ಮಾಡ್ತೀವಿ. ಆಮೇಲೆ ಗೂಗಲ್ ಆಡ್ಸೆನ್ಸ್‌ಗೆ ಅಪ್ಲೈ ಮಾಡ್ತೀವಿ. ಅಲ್ಲಿಂದ ಏನಾಗುತ್ತಪ್ಪ ಅಂತಂದ್ರೆ ಕಾಪಿ ರೈಟ್ ಬರುತ್ತೆ, ಇಲ್ಲ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಬರುತ್ತೆ. ಸೊ ಗೂಗಲ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಬರುತ್ತೆ. ಸೊ ಅದೆಲ್ಲ ಬಂದ್ಬಿಟ್ಟು ರಿಜೆಕ್ಟ್ ಆಗ್ಬಿಡುತ್ತೆ. ಅದೇ ರೀತಿ ನಮ್ಮ ಒಂದು ಬ್ಲಾಗ್ ಅನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಿಗೋದೇ ಇಲ್ಲ, ಅಡ್ರೆಸ್‌ಗೆ ಇರಲ್ಲ. ಯಾಕಂತಂದ್ರೆ ನಮ್ಮ ಹತ್ರ ಇರೋ ಕಂಟೆಂಟ್ ಅಷ್ಟೂನು ಏನಾಗಿರುತ್ತೆ, ಕಾಪಿ ಪೇಸ್ಟ್ ಕಂಟೆಂಟ್ ಆಗಿರುತ್ತೆ. ಒರಿಜಿನಲ್ ಕಂಟೆಂಟ್ ಯಾವುದು ಇರಲ್ಲ. ಸೊ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಒಂದು ಕಂಟೆಂಟ್ ಏನಿರುತ್ತೆ ಅದು ಒರಿಜಿನಲ್ ಆಗಿರ್ಬೇಕು. ಸೊ 100% ಆಗಿ ಒರಿಜಿನಲ್ ಇರಬೇಕು. ಗೂಗಲ್ ಆಡ್ಸೆನ್ಸ್‌ದು ಮತ್ತೆ ಗೂಗಲ್‌ದು ಒಂದು ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಸೊ ಅದ್ರ ಪ್ರಕಾರ ನಮ್ಮ ಒಂದು ಬ್ಲಾಗ್ ಇರಬೇಕು. ಅದೇ ರೀತಿಯಾಗಿ ಬೇರೆ ಒಂದು ಕಂಟೆಂಟ್ ಅನ್ನ ತಗೊಂಡು ರೀರೈಟ್ ಮಾಡಿ ಅದನ್ನ ನಾವು ಹಾಕಿದ್ರು ಕೂಡ ಅಲ್ಲ. ಅದೇ ರೀತಿ ನಮ್ಮ ಕಂಟೆಂಟ್ ಏನಿರ್ಬೇಕಪ್ಪ ಅಂತಂದ್ರೆ ಇನ್ ಡೀಟೇಲ್ ಆಗಿ ಆಲ್ಮೋಸ್ಟ್ ಒಂದು 600 ಇಂದ 1000 ವರ್ಡ್ಸ್ ವರೆಗೂ ಕಂಪಲ್ಸರಿ ಇರಬೇಕು. ಸೊ ಅವಾಗಿದ್ರೆ ಮಾತ್ರ ನಮ್ಮ ಒಂದು ಬ್ಲಾಗ್ ಏನಾಗುತ್ತಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿದೆ ಅನ್ನೋದೊಂದು ಗೂಗಲ್‌ಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾವೇನಪ್ಪಾ ಅಂತಂದ್ರೆ ಈ ಕಾಪಿ ಪೇಸ್ಟ್ ವಿಡಿಯೋ ಅಂದ್ರೆ ಕಾಪಿ ಪೇಸ್ಟ್ ಮಾಡುವಂತ ವಿಡಿಯೋಸ್ ಏನಿರುತ್ತೆ ಅದನ್ನೆಲ್ಲ ನೋಡ್ಬಿಟ್ಟು ನಾವು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತೀವಿ. ಕಾಪಿ ಪೇಸ್ಟ್ ಮಾಡಿದ್ರೆ ಸಾಕು. ಯಾವುದೇ ತರ ಕಂಟೆಂಟ್ ಟೈಪ್ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ನಮ್ಗೆಲ್ಲ ಏನಂತಂದ್ರೆ ಟೈಪ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇರಲ್ಲ. ಯಾಕಂತಂದ್ರೆ ತುಂಬಾ ಬಿಸಿ ಇರ್ತೀವಿ ನಾವು ರೀಲ್ಸ್ ನೋಡೋದ್ರಲ್ಲಿ, ಯೂಟ್ಯೂಬ್ ವಿಡಿಯೋಸ್ ನೋಡೋದ್ರಲ್ಲಿ. ಸೊ ಕೂತ್ಕೊಂಡು ಟೈಪ್ ಮಾಡೋಷ್ಟು ಪೇಷನ್ಸ್ ಇರಲ್ಲ. ಸೊ ನಾವೇನ್ ಮಾಡ್ತೀವಿ, ನಮ್ಮ ಕೆಲಸ ಎಲ್ಲ ಬೇಗ ಆಗ್ಬೇಕು ಅಂತ ನಾವು ಕಾಪಿ ಪೇಸ್ಟ್ ಮಾಡ್ಕೊಂಡು ರನ್ ಮಾಡ್ತೀವಿ. ದುಡ್ಡು ವೇಸ್ಟು, ಟೈಮ್ ವೇಸ್ಟು, ಎನರ್ಜಿ ವೇಸ್ಟು. ಕೊನೆಗೆ ಏನೂ ಸಿಗಲ್ಲ, ದೊಡ್ಡ ಜೀರೋ ಸಿಗುತ್ತೆ. ಸೊ ನಾವು ಯಾವಾಗ 100% ಆಗಿ ಒರಿಜಿನಲ್ ಕಂಟೆಂಟ್ ಅನ್ನ ಹಾಕ್ತಾ ಹೋಗ್ತೀವಿ ನೋಡಿ, ಸೊ ಒಳ್ಳೆ ಕೆಲಸ ಯಾವತ್ತೂ ಟೈಮ್ ತಗೊಳ್ಳದೇ ತಗೊಳುತ್ತೆ. ಸೊ ಎಷ್ಟು ಪೇಷನ್ಸ್ ಇರುತ್ತೆ ನಮ್ಮ ಬ್ಲಾಗಿಂಗ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು. ಸೊ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಮ ಎಫರ್ಟ್ಸ್ ಅನ್ನ ನೀವು ಹಾಕ್ತಾ ಹೋಗಿ 100% ಆಗಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾಕಂತಂದ್ರೆ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಈ ವಿಡಿಯೋದಲ್ಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಕಾಪಿ ಪೇಸ್ಟ್ ಅದೇ ರೀತಿ ಅಷ್ಟು ದುಡಿಬೋದು, ಇಷ್ಟು ದುಡಿಬೋದು ಅಂತ ಏನ್ ವಿಡಿಯೋಸ್ ಬರುತ್ತೆ ನೋಡಿ. ಸೊ ಆಲ್ಮೋಸ್ಟ್ ಹಿಂದಿ ವಿಡಿಯೋಸ್ ಅಲ್ಲಿ ತುಂಬಾ ಬರುತ್ತೆ ಕಾಪಿ ಪೇಸ್ಟ್ ಅಂತ. ಬಟ್ ಕಾಪಿ ಪೇಸ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದು ವರ್ಕ್ ಆಗಲ್ಲ. ಸೊ ಮರ್ತು ಬಿಡಿ. ಸೊ ಅದಕ್ಕೋಸ್ಕರ ನೀವು ಏನಪ್ಪಾ ಅಂತಂದ್ರೆ ಒರಿಜಿನಲ್ ಕಂಟೆಂಟ್ ಮೇಲೆ ಕೆಲಸ ಮಾಡಿ ಅಂತ ಹೇಳೋದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರೋದಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅದೇ ರೀತಿ ನಮ್ಮ ಕನ್ನಡ ಬ್ಲಾಗರ್ಸ್ ಏನ್ ಇದ್ದಾರೆ, ಸೊ ಅವರೆಲ್ಲ ನನ್ನ ಒಂದು ಗ್ರೂಪ್ ಇದೆ. ಸೊ ಗ್ರೂಪಲ್ಲಿ ಜಾಯಿನ್ ಆಗ್ಬೋದು. ಏನೇ ಪ್ರಾಬ್ಲಮ್ಸ್ ಇದು ಒಬ್ಬರನ್ನೊಬ್ರು ಶೇರ್ ಮಾಡಿಕೊಂಡು ಒಬ್ಬರೊಬ್ಬರ ಜೊತೆಗೆ ಎಲ್ಲರೂ ಬೆಳೆಯೋಣ ಅಂತ ಆ ಗ್ರೂಪನ್ನು ಮಾಡಿದ್ದೀನಿ. ಸೊ ಹೋಗ್ಬಿಟ್ಟು ಜಾಯಿನ್ ಆಗಿ, ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಸದ್ಯಕ್ಕೆ ಇಷ್ಟು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.